ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾವು 10th ಸ್ಟ್ಯಾಂಡರ್ಡ್ ಸರ್ಕಲ್ಸ್ ಚಾಪ್ಟರ್ನ ಎಕ್ಸಸೈಸ್ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ನಾವು ಸಾಲ್ವ್ ಮಾಡಬೇಕಾಗಿರುವಂಥದ್ದು ಎಕ್ಸಸೈಸ್ 10.2ವಿನ ಕ್ವೆಶನ್ ನಂಬರ್ 5. ಈ ಕ್ವೆಶನನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಸರ್ಕಲ್ಸ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನೇನು ನಿಮಗೆ ತಿಳಿದಿರಬೇಕು ಅದರ ಕುರಿತಾಗಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಸರ್ಕಲ್ಸ್ ಚಾಪ್ಟರ್ ಅಂತ ಹೇಳಿದರೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು 2 ಥಿಯರಮ್ಸ್, ಥಿಯರಮ್ 10.1 ಆ್ಯಂಡ್ ಥಿಯರಮ್ 10.2. ಆ 2 ಥಿಯರಮಲ್ಲಿ ಖಂಡಿತವಾಗಿ ಕೂಡ ಯಾವುದಾದ್ರೂ ಒಂದು ಥಿಯರಮನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳಿಯೇ ಕೇಳ್ತಾರೆ. ಅಲಾಂಗ್ ವಿತ್ ದ್ಯಾಟ್ ಯು ಶುಡ್ ಬಿ ನೋಯಿಂಗ್ ಹೌ ಟು ಸಾಲ್ವ್ ದಿ ಕ್ವೆಶನ್ಸ್. ಸೊ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ನಿಮಗೆ ಥಿಯರಮ್ನ ಜೊತೆಗೆ ಅದಲ್ಲದೆ ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ನೀವು ಕಲಿಬೇಕು ಆ ಕುರಿತಾದ ಮಾಹಿತಿ ನಿಮಗೆ ಸಿಗ್ತದೆ. ಹಾಗೆ ಎಕ್ಸಸೈಸ್ 10.1ನಲ್ಲಿ ಇರುವಂತಹ ಕ್ವೆಶನ್ ನಂಬರ್ 1ಇಂದ ಕ್ವೆಶನ್ ನಂಬರ್ 4 ತನಕದ ಕ್ವೆಶನ್ಸನ್ನು ಎಕ್ಸಸೈಸ್ 10.2ವಿನ ಫಸ್ಟ್ 4 ಕ್ವೆಶನ್ಸನ್ನು ಕೂಡ ಸಾಲ್ವ್ ಮಾಡಿ ಆಗಿದೆ. ಆಲ್ ದೀಸ್ ವಿಡಿಯೋ ವಿಲ್ ಬಿ ಅವೈಲೇಬಲ್ ಟು ಯು ಇನ್ ಅ ಪ್ಲೇ ಲಿಸ್ಟ್. ಆ ಪ್ಲೇ ಲಿಸ್ಟಿನ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಪ್ಲೀಸ್ ಡೂ ಚೆಕ್ಔಟ್ ಆಲ್ ದಿ ವಿಡಿಯೋಸ್ ಬಿಫೋರ್ ಯು ಸ್ಟಾರ್ಟ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಆ ಎಲ್ಲ ವಿಡಿಯೋವನ್ನು ನೋಡಿ ಅದಾದ ಮೇಲೆ ಈ ವಿಡಿಯೋವನ್ನು ಚೆಕ್ ಮಾಡ್ತಾ ಹೋಗಿ. ಖಂಡಿತವಾಗಿ ಕೂಡ ನೀವು ಇಲ್ಲಿರುವ ಪ್ರತಿಯೊಂದು ಕ್ವೆಶನನ್ನು ನಿಮ್ಮಷ್ಟಕ್ಕೆ ನೀವು ಸಾಲ್ವ್ ಮಾಡುವಂತಹ ಕೆಪಾಸಿಟಿ ನಿಮಗೆ ಇದ್ದೇ ಇದೆ. ಎಲ್ಲಿಯಾದರೂ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂತ ಆದರೆ ವಿಡಿಯೋವನ್ನು ರೆಫರ್ ಮಾಡಿ. ಹಾಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶನ್ಸನ್ನು ಪೋಸ್ಟ್ ಮಾಡಿ. ಈಗ ಕ್ವೆಶನ್ ನಂಬರ್ 5. Prove that the perpendicular at the point of contact to the tangent of a circle passes through the center. ಸೊ ಈ ಕ್ವೆಶನಲ್ಲಿ ನಮಗೆ ಏನು ಹೇಳಿದ್ದಾರೆ, ಒಂದು ಸರ್ಕಲ್ಗೆ ಇರುವಂತಹ ಟ್ಯಾಂಜೆಂಟ್ಗೆ ಒಂದು ಪರ್ಪೆಂಡಿಕ್ಯುಲರನ್ನು ನಾವು ಡ್ರಾ ಮಾಡಿದರೆ ಎಲ್ಲಿ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಏನು, ಟ್ಯಾಂಜೆಂಟ್ ಅಂತ ಹೇಳಿದರೆ ಏನು ಅಂತ ಹೇಳಿ ಎಲ್ಲ ನೆನಪಿದೆ ಅಲ್ವಾ? ರೈಟ್. ಸೊ ಟ್ಯಾಂಜೆಂಟ್ ಅಂತ ಹೇಳಿದರೆ ದಟ್ ಈಸ್ the line which is touching this circle or it is intersecting this circle at only one point. ಅದು ಯಾವ ಪಾಯಿಂಟಲ್ಲಿ ಸರ್ಕಲನ್ನು ಟಚ್ ಆಗ್ತಿದೆಯೋ ಅದನ್ನೇ ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ ಕರೆಯುವಂಥದ್ದು. ಈಗ ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು ಏನು, ಪರ್ಪೆಂಡಿಕ್ಯುಲರ್ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದಿ ಟ್ಯಾಂಜೆಂಟ್. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನಲ್ಲಿ ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದಂತಹ ಒಂದು ಲೈನ್ ಅದು ಸರ್ಕಲಿನ ಸೆಂಟರ್ನ ಮೂಲಕ ಪಾಸ್ ಆಗ್ತದೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಡ್ರಾ ದಿ ಸರ್ಕಲ್ ಆ್ಯಂಡ್ ಅ ಟ್ಯಾಂಜೆಂಟ್. ಹಿಯರ್ ವಿ ಹ್ಯಾವ್ ಎ ಸರ್ಕಲ್. ಈ ಸರ್ಕಲ್ನ ಸೆಂಟರನ್ನು O ಅಂತ ಹೇಳಿ ಬರೀತೇನೆ. ಹಾಗೆ ಇಲ್ಲಿ ನಮ್ಮ ಟ್ಯಾಂಜೆಂಟ್ ಇದೆ. ಲೆಟ್ ಎ ಬಿ ಬಿ ದಿ ಟ್ಯಾಂಜೆಂಟ್. ಎ ಬಿ ಅಂತ ಹೇಳುವಂತಹ ಟ್ಯಾಂಜೆಂಟ್ ಸರ್ಕಲನ್ನು ಪಿ ಅಂತ ಹೇಳುವ ಪಾಯಿಂಟಲ್ಲಿ ಟಚ್ ಮಾಡ್ತಾ ಇದೆ. ಸೊ ಇಲ್ಲಿ ಪಿ ಇಸ್ ದಿ ಪಾಯಿಂಟ್ ಆಫ್ ದಿ ಕಾಂಟ್ಯಾಕ್ಟ್, O ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಬರ್ಕೊಳ್ಳುವ. O is the center of the circle, AB is the tangent to the circle with center O. AB is the tangent to the circle. AB is the tangent to the circle with center O. P is the point of contact. P is the point of contact. P is the point of contact. ಈಗ P ಪಾಯಿಂಟ್ನಲ್ಲಿ ನಾವು ಒಂದು ಪರ್ಪೆಂಡಿಕ್ಯುಲರನ್ನು ಟ್ಯಾಂಜೆಂಟ್ಗೆ ಡ್ರಾ ಮಾಡುವ. ಸೊ ದ್ಯಾಟ್ ಪರ್ಪೆಂಡಿಕ್ಯುಲರ್ ವುಡ್ ಲುಕ್ ಲೈಕ್ ದಿಸ್. ಏನು ಮಾಡಿದ್ವಿ, ಈಗ ನಾವು ಪಿ ಕ್ಯೂ ಅನ್ನು ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದ್ವಿ. ಸೊ ಯು ಕ್ಯಾನ್ ರೈಟ್ ಡ್ರಾ ಪಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಪಿ ಕ್ಯೂ ಅನ್ನು ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದ್ವಿ. ಈಗ ನೋಡಿ, ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಪಿ ಕ್ಯೂ ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರುವ ಕಾರಣ ಇಲ್ಲಿ ಆ್ಯಂಗಲ್ ಎ ಪಿ ಕ್ಯೂ ಅಥವಾ ಆ್ಯಂಗಲ್ ಕ್ಯೂ ಪಿ ಎ ಈಸ್ 90 ಡಿಗ್ರಿ. ಯಾಕೆ, ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸೊ ದೇರ್ ಫೋರ್ ವಿ ಹ್ಯಾವ್ ಆ್ಯಂಗಲ್ ಕ್ಯೂ ಪಿ ಎ is 90 degree. Let us write that angle APQ is equal to 90 degree. Reason is that PQ is perpendicular to AB. PQ perpendicular to AB ಆಗಿರುವ ಕಾರಣ APQ is
90 ಡಿಗ್ರಿ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿದರೆ ಯು ಕ್ಯಾನ್ ಸಿ ದ್ಯಾಟ್ ಒ ಪಿ ಈಸ್ ಅವರ್ ರೇಡಿಯಸ್, ಎ ಬಿ ಈಸ್ ದಿ ಟ್ಯಾಂಜೆಂಟ್. ವಿ ಆಲ್ರೆಡಿ ನೋ ದ್ಯಾಟ್ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹಾಗಾಗಿ ಆ್ಯಂಗಲ್ ಒ ಪಿ ಎ ಈಸ್ 90 ಡಿಗ್ರಿ. ಸೊ ಇಲ್ಲಿ ಆ್ಯಂಗಲ್ ಒ ಪಿ ಎ ಅಥವಾ ಎ ಪಿ ಒ, ಓಕೆ. ಸೊ ದಿಸ್ ಆ್ಯಂಗಲ್ ಒ ಪಿ ಎ ಅದು ಕೂಡ 90 ಡಿಗ್ರಿಗೆ ಈಕ್ವಲ್. ಸೊ ವಾಟ್ ಈಸ್ ದಿ ರೀಸನ್? ರೀಸನ್ ಇಸ್ ದ್ಯಾಟ್ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ಸೊ ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ ಈಗ ಅಂತ ಹೇಳಿದರೆ ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಪಿ ಎ ಅಥವಾ ಎ ಪಿ ಒ. ಸೊ ನಾವೇನು ನೋಡ್ತಾ ಇದ್ದೇವೆ, ಆ್ಯಂಗಲ್ ಒ ಪಿ ಎ ಮತ್ತು ಆ್ಯಂಗಲ್ ಕ್ಯೂ ಪಿ ಎ ಎರಡು ಈಕ್ವಲ್. ಸೊ ಇದರ ಅರ್ಥ ಏನು? ಆ್ಯಂಗಲ್ ಈ ಎರಡು ಆ್ಯಂಗಲ್ಗಳು ಈಕ್ವಲ್ ಆಗಿದೆ ಅಂತ ಹೇಳಿದರೆ ಅದರ ಅರ್ಥ ದ ಲೈನ್ ಕ್ಯೂ ಪಿ ಪಾಸಸ್ ಥ್ರೂ ಒ. ಸೊ ದೇರ್ ಫೋರ್ ಕ್ಯೂ ಪಿ ಪಾಸಸ್ ಥ್ರೂ ಒ. ಕ್ಯೂ ಪಿ ಪಾಸಸ್ ಥ್ರೂ ಒ ಅಥವಾ O lies on Q. Q O P ಯ ಮೇಲೆ ಇದೆ ಅಥವಾ ಓವಿನ ಮೂಲಕ ಕ್ಯೂ ಪಿ ಪಾಸ್ ಆಗ್ತಾ ಇದೆ. ಹಾಗಾಗಿ ನಾವೇನು ಹೇಳ್ಬೋದು, therefore the perpendicular therefore the perpendicular at the point of contact, the perpendicular at the point of contact to the tangent, point of contact to the tangent to a circle passes through the center, passes through the center. Hence the proof. ಸೊ ಇಲ್ಲಿ ಈ ರೀತಿಯಾಗಿ ನಾವು ಟ್ಯಾಂಜೆಂಟಿಗೆ ಡ್ರಾ ಮಾಡಿದಂತಹ ಪರ್ಪೆಂಡಿಕ್ಯುಲರ್ ಸೆಂಟರ್ ಆಫ್ ದಿ ಸರ್ಕಲಲ್ಲಿ ಪಾಸ್ ಆಗ್ತದೆ ಅಂತ ಹೇಳಿ ಪ್ರೂವ್ ಮಾಡ್ಬೋದು. ಸೊ ನಾವು ಈಗ 6ನೇ ಕ್ವೆಶನನ್ನು ಚೆಕ್ ಮಾಡುವ. ಕ್ವೆಶನ್ ನಂಬರ್ 6. ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಫ್ರಮ್ ಅ ಪಾಯಿಂಟ್ ಎ ಎಟ್ ಎ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಫ್ರಮ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಈಸ್ 4 ಸೆಂಟಿಮೀಟರ್. ಫೈಂಡ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಇಲ್ಲಿ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ ಫ್ರಮ್ ಅ ಪಾಯಿಂಟ್ ಎ ಎಟ್ ಎ ಡಿಸ್ಟೆನ್ಸ್ 5 ಸೆಂಟಿಮೀಟರ್. ಏನು ಹೇಳಿದ್ದಾರೆ ಕ್ವೆಶನಲ್ಲಿ? ಪಾಯಿಂಟ್ ಎ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 5 ಸೆಂಟಿಮೀಟರ್. ಓಕೆ, ಟ್ಯಾಂಜೆಂಟಿನ ಲೆಂತ್ ಎಷ್ಟು? ದಟ್ ಈಸ್ 4 ಸೆಂಟಿಮೀಟರ್. ಸೊ ಲೆಂತ್ ಆಫ್ ಟ್ಯಾಂಜೆಂಟ್ ಈಸ್ 4 ಸೆಂಟಿಮೀಟರ್. ಕ್ವೆಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಫ್ರಮ್ ಅ ಪಾಯಿಂಟ್ ಎ ಎಟ್ ಎ ಡಿಸ್ಟೆನ್ಸ್ 5 ಸೆಂಟಿಮೀಟರ್. ಪಾಯಿಂಟ್ ಎ ಇರುವಂಥದ್ದು 5 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಸೆಂಟರ್ ಆಫ್ ದಿ ಸರ್ಕಲಿಂದ. ಲೆಂತ್ ಇಸ್ 4 ಸೆಂಟಿಮೀಟರ್. ಫೈಂಡ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಸರ್ಕಲ್ನ ರೇಡಿಯಸನ್ನು ಫೈಂಡ್ ಮಾಡಬೇಕು. ಮೊದಲನೇದಾಗಿ ಸರ್ಕಲನ್ನು ಡ್ರಾ ಮಾಡಿಕೊಂಡು ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡುವ. ಸೊ ಇಲ್ಲಿ ಪಾಯಿಂಟ್ ಎ ಸರ್ಕಲಿಂದ 5 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಪಾಯಿಂಟ್ ಎ ಸೆಂಟರ್ ಆಫ್ ಸರ್ಕಲಿಂದ 5 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿರುವಂಥದ್ದು. ಟ್ಯಾಂಜೆಂಟ್ ಈಸ್ ಎ ಪಿ. ಟ್ಯಾಂಜೆಂಟ್ನ ಲೆಂತ್ 4 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದಿ ರೇಡಿಯಸ್. ಸೊ ರೇಡಿಯಸ್ ಇಸ್ ಒ ಪಿ. ಒ ಪಿ ಇಸ್ ದಿ ರೇಡಿಯಸ್. ರೇಡಿಯಸನ್ನು ನಾವೀಗ ಫೈಂಡ್ ಮಾಡಬೇಕು. ಲೆಟ್ ಅಸ್ ಸಿ ಹೌ ಯು ಕ್ಯಾನ್ ಡೂ ದ್ಯಾಟ್. ಯಾವ ರೀತಿಯಾಗಿ ಮಾಡ್ಬೋದು? ಸೊ ನಾವೀಗಾಗಲೇ ಕಲ್ತಿದ್ದೇವೆ. ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ರೇಡಿಯಸ್ ಟ್ಯಾಂಜೆಂಟ್ಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುವ ಕಾರಣ ಆ್ಯಂಗಲ್ ಎ ಪಿ ಒ ಈಸ್ 90 ಡಿಗ್ರಿ. ಸೊ ಲೆಟ್ ಅಸ್ ರೈಟ್ OP is perpendicular to the tangent AP. Reason is that radius is perpendicular to the tangent. ಈಗ OP ಮತ್ತು AP ಪರ್ಪೆಂಡಿಕ್ಯುಲರ್ ಆಗಿರುವ ಕಾರಣ ಆ್ಯಂಗಲ್ OPA is 90 ಡಿಗ್ರಿ. ಆ್ಯಂಗಲ್ OPA is 90 ಡಿಗ್ರಿ. ಸೊ ಇಲ್ಲಿ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಇನ್ ಟ್ರಯಾಂಗಲ್
OPA. ಈಗ ಟ್ರಯಾಂಗಲ್ OPA ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ನಮಗೆ ಗೊತ್ತಿದೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಈಸ್ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟೂ ಸೈಡ್ಸ್. ಸೊ ಇಲ್ಲಿ ಹೈಪೋಟೆನ್ಯೂಸ್ ಇದು ರೈಟ್ ಆ್ಯಂಗಲ್, ಪಿ ರೈಟ್ ಆ್ಯಂಗಲ್ ಆಗಿರುವ ಕಾರಣ ಹೈಪೋಟೆನ್ಯೂಸ್ ಇಸ್ OA. ಸೊ OA ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್, ಅಂದರೆ ನಮಗೆ ಬೇಕಾದ ರೇಡಿಯಸ್ ಅದರ ಸ್ಕ್ವೇರ್ ಪ್ಲಸ್ AP ಸ್ಕ್ವೇರ್. ಸೊ ಇಲ್ಲಿ OA ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು OP ಸ್ಕ್ವೇರ್, ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಇದನ್ನೇ ನಾವು ಕಂಡುಹಿಡಿಬೇಕಾಗಿರುವಂಥದ್ದು. ಪ್ಲಸ್ AP ಸ್ಕ್ವೇರ್, AP ಅಂದರೆ 4, ಸೊ 4 ಸ್ಕ್ವೇರ್, 5 ಸ್ಕ್ವೇರ್ ಅಂದರೆ 25 ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ 16. OP ಸ್ಕ್ವೇರನ್ನು ಫೈಂಡ್ ಮಾಡಬೇಕು. ಸೊ 16ಅನ್ನು ಶಿಫ್ಟ್ ಮಾಡ್ಕೊಳ್ಳಿ, ಪ್ಲಸ್ 16 ಇರೋದು ಮೈನಸ್ 16 ಆಗ್ತದೆ. ಸೊ 25 ಮೈನಸ್ 16 ದಟ್ ಈಸ್ ಈಕ್ವಲ್ ಟು OP ಸ್ಕ್ವೇರ್. 25 ಮೈನಸ್ 16 ಅಂದರೆ 9 ಇಸ್ ಈಕ್ವಲ್ ಟು OP ಸ್ಕ್ವೇರ್. ಈಗ ಸ್ಕ್ವೇರನ್ನು ರಿಮೂವ್ ಮಾಡಲಿಕ್ಕೆ ಲೆಟ್ ಅಸ್ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ದಿ ಸೈಡ್. ಸ್ಕ್ವೇರ್ ರೂಟ್ ಆಫ್ 9 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ OP ಸ್ಕ್ವೇರ್. ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ. ರೂಟ್ 9 ಅಂತ ಹೇಳಿದರೆ 3. ಸೊ 3 ಇಸ್ ಈಕ್ವಲ್ ಟು OP. ಓಕೆ, OP ಅಂದರೆ 3, ಯಾಕೆಂದರೆ ಸ್ಕ್ವೇರ್ ರೂಟ್ ಆಫ್ 9, 3 ಸ್ಕ್ವೇರ್ ಇಸ್ 9, ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 9 ಅಂತ ಹೇಳಿದರೆ 3 ಆಯಿತು. ಸೊ ಹಾಗಾಗಿ ಇಲ್ಲಿ ರೇಡಿಯಸ್ ಇಸ್ 3 ಸೆಂಟಿಮೀಟರ್. ಸೊ ದೇರ್ ಫೋರ್ ರೇಡಿಯಸ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಈ ರೀತಿಯಾಗಿ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಪೈಥಾಗೊರಸ್ ರೂಲನ್ನು ಯೂಸ್ ಮಾಡಿಕೊಂಡು ಇಲ್ಲಿ ರೇಡಿಯಸನ್ನು ಫೈಂಡ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿರುವಂತಹ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂಥೇಳಿ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿ ಕೂಡ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.